ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪ್ರೆಗ್ನೆನ್ಸಿ ಜರ್ನಿ. ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇತ್ತು, ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಎಲ್ಲರಿಗೂ ಒಂದೇ ಥರ ಪ್ರೆಗ್ನೆನ್ಸಿ ಜರ್ನಿ ಇರಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್, ಒಬ್ಬೊಬ್ರದ್ದು ಒಂದೊಂದು ಥರ ಪರ್ಸ್ಪೆಕ್ಟಿವ್. ಸೊ ಇವತ್ತಿನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಆ್ಯಕ್ಚುಲಿ ನಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ನನ್ನ ಹಸ್ಬೆಂಡ್ ಬಂದು ಆಂಧ್ರ, ನಾನು ಕರ್ನಾಟಕ. ಲವ್ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನೂ ವಿಡಿಯೋ ಮಾಡೋಣ. ಬಟ್ ಈಗ ನಾನು ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಹೇಳ್ತೀನಿ. ನಾನು ಮದುವೆ ಆಗಿ 1 ವೀಕಲ್ಲ ನಾನು ಅಸ್ಸಾಮ್ಗೆ ಹೋದೆ. ಸೊ ಆ ಹಸ್ಬೆಂಡಿಗೆ ಅಲ್ಲಿ ಕೆಲಸ ಇದ್ದಿದ್ರಿಂದ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ವರ್ಕ್ ಮಾಡ್ತಿದ್ರು, ನಾವು ಅಲ್ಲಿ ಇದ್ದಿದ್ದರಿಂದ ಮದುವೆ ಆಗಿ 1 ಮಂತ್ಗೆಲ್ಲ ಪ್ರೆಗ್ನೆಂಟ್ ಆದೆ. ತುಂಬ ಖುಷಿ ಆಯಿತು. ಯಾರಿಗೆ ಖುಷಿ ಆಗಲ್ಲ, ಎಲ್ಲರಿಗೂ ಖುಷಿ ಆಗುತ್ತೆ. ಎಲ್ಲರಿಗೂ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರಿಗೂ ಖುಷಿ ಆಯಿತು. ನಮಗಂತೂ ಖುಷಿಗೆ ಬಟ್ ತುಂಬ ಖುಷಿ ಆಯಿತು. ಆವತ್ತಿನ ದಿನ ಟೆಸ್ಟ್ ಮಾಡಿಕೊಂಡು, ನಾವೇ ಮನೇಲಿ ಕಿಟ್ಟು ಬರ್ತಲ್ಲ ಅದ್ರಲ್ಲಿ ಟೆಸ್ಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಇದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು, ನನಗೆ ಹಿಂದಿ ಅಷ್ಟಕ್ಕಷ್ಟೇ, ಹಿಂದಿ ಬರಲ್ಲ. ಅಸ್ಸಾಮಲ್ಲಿ ಹಿಂದಿಗಿಂತ ಅಸ್ಸಾಮೀಸ್ ಜಾಸ್ತಿ ಮಾತಾಡ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ಗೊತ್ತಾಗುತ್ತೆ. ಸೊ ಕನ್ಫರ್ಮ್ ಆಯಿತು. ಹೋಗಿ ಟೆಸ್ಟ್, ಲೇಡಿ ಡಾಕ್ಟರ್ಸ್ನೇ ಫಸ್ಟ್ ಹೋಗಿದ್ದು. ಅಲ್ಲಿ ಹೋಗಿ ಎಲ್ಲ ತೋರಿಸಿದ್ವಿ. ಅವರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಅವ್ರು ಮಾತಾಡೋದು ಇಷ್ಟು ಸಹ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಹಿಂದಿಲಿ ಮಾತಾಡ್ತಿದ್ದರು, ಅಸ್ಸಾಮೀಸಲ್ಲಿ ಮಾತಾಡ್ತಿದ್ದರು. ನನಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಏನು ಕೇಳಿದ್ರು ಹ್ಞೂ ಅನ್ಬೇಕಾ ಸಹ ಅರ್ಥ ಆಗ್ತಿರ್ಲಿಲ್ಲ. ನನ್ನ ಹಸ್ಬೆಂಡ್ ರೆಸ್ಪಾನ್ಸ್ ಮಾಡ್ತಿದ್ರು, ನಾನು ಸುಮ್ಮನೆ ಇದ್ವಿ. ಬಟ್ ಡಾಕ್ಟ್ರು ಅದೇನೇನೋ ಮಾತ್ರೆ ಕೊಡ್ತಿದ್ರು. ಅದಕ್ಕೋಸ್ಕರ ನಾವು ಹಾಸ್ಪಿಟಲ್ ಚೇಂಜ್ ಮಾಡೋಣ ಅಂತ ಹಾಸ್ಪಿಟಲ್ ಚೇಂಜ್ ಮಾಡಿಕೊಂಡು ಬೇರೆ ಹಾಸ್ಪಿಟಲ್ಗೆ ಹೋದ್ವಿ. ಅಂದರೆ ನಮ್ಮ ಮನೆ ಕೆಳಗಡೆ ಇರೋರು ಈ ಹಾಸ್ಪಿಟಲ್ ಸಜೆಸ್ಟ್ ಮಾಡಿದ್ರಂತ ಅವ್ರ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ನಾನು ಏನಾರು ಒಂದು ಹೇಳ್ಬೇಕಂದ್ರೆ ಲೇಡೀಸ್ ಸಹ ಇಲ್ಲ, ಎಲ್ಲರೂ ಜೆಂಟ್ಸೇ ಇರೋದು. ಆಯಪ್ಪ ನೋಡಿದ್ರೆ ಇಷ್ಟು ದೊಡ್ಡ ಸೂಜಿ ಎಲ್ಲ ಚುತ್ತಿದ್ದಾರೆ. ನನಗೆ ಸೂಜಿ ಅಂದರೆ ಫಸ್ಟೇ ಭಯ. ಸರಿ, ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ತೊಗೊಂಡು ನಾವು ಮನೆಗೆ ಬಂದ್ವಿ. ಬೆಳಗ್ಗೆ ಹೋಗಿದ್ದು ಹಾಸ್ಪಿಟಲ್ಗೆ, ಸಂಜೆ ಬಂದು ಕೂತ್ಕೊಂಡು ಮಾತಾಡ್ತಿದ್ವಿ. ಏನಾಯಿತು, ಒಂಥರ ಹೊಟ್ಟೆ ಎಲ್ಲ ನೋವು ಬಂತು. ಅದು ಹೋದರೆ ಅಂದರೆ ಬ್ಲೀಡಿಂಗ್ ಆಗ್ತಾಯಿತ್ತು. ಸೊ ನನಗೆ ಅಬಾರ್ಟ್ ಆಗೋಗಿದೆ. ನಾವು ಏನಕ್ಕಾಯಿತು, ಯಾವ ರೀಸನ್ಗಾಯಿತು ನನಗಂತೂ ಏನೂ ಗೊತ್ತಿಲ್ಲ. ನನಗಲ್ಲ ಭಾಷೆ ಅರ್ಥ ಆಗ್ತಿರಲಿಲ್ಲ, ಜನ ಸೆಟ್ ಆಗ್ತಿರಲಿಲ್ಲ, ವೆದರ್ ಸೆಟ್ ಆಗ್ತಿರಲಿಲ್ಲ. ಸರಿ ಅಬಾರ್ಟ್ ಆಗೋಗಿದೆ ಅಂತ ನನಗೆ ಗೊತ್ತಾಯಿತು ಫಸ್ಟೇ, ಫುಲ್ ಬ್ಲೀಡಿಂಗ್ ಆಗ್ತಿರೋದ್ರಿಂದ. ನಾವು ಅದೇ ತಕ್ಷಣ ಹಾಸ್ಪಿಟ್ಲಿಗೆ ಹೋದ್ವಿ. ಅವರು ಅದೇನೋ ನಿಲ್ಲಕ್ಕೆ ಫುಲ್ ಬೇಬಿ ಇದಾಗಲ್ಲ ಅಂತೇನೋ ಇಂಜೆಕ್ಷನ್ ಕೊಡ್ತೀವಿ ಅಂತ ಕೊಟ್ಟರು. ಇನ್ನೊಂದು ಇಂಜೆಕ್ಷನ್ನು ತೊಗೊಂಡು ಬಂದ್ವಿ. ಫುಲ್ಲು ಬ್ಲೀಡಿಂಗ್ ಆಗ್ತಾಯಿದೆ. ಎಷ್ಟು ಬ್ಲೀಡಿಂಗ್ ಆಗ್ತಿದೆ ಅಂದರೆ ಒಂದು 5-6 ಪ್ಯಾಡ್ ಒಂದೇ ಸತಿಗೆ ಇದಾಗೋ ಥರ ಬ್ಲೀಡಿಂಗ್ ಆಗ್ತಾಯಿದೆ ಒಂದು ದಿನಕ್ಕೆ. ಫುಲ್ಲು ಹೊಟ್ಟೆ ನೋವು, ನನಗೆ ತಡಿಯೋಕ್ಕಾಗ್ತಿಲ್ಲ. ಅಲ್ಲಿ ನೋಡಿದ್ರೆ ಅದೇನೋ ಬಿಹು ಹಬ್ಬ ಏನೋ ಬಿಹು ಅಂತ ಮಾಡ್ತಾರೆ. ಆ ಹಾಸ್ಪಿಟಲೆಲ್ಲ ರಜೆ ಇದೆ, ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಅದೇ ತಕ್ಷಣ ಫ್ಲೈಟ್ ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಸೊ ನಾನು ನಮ್ಮ ಅಪ್ಪ ಅಮ್ಮ ಇರೋದೆಲ್ಲ ಬೆಂಗಳೂರಲ್ಲೇ. ಸೊ ನಾವು ಬೆಂಗಳೂರಿಗೆ ಬಂದ್ವಿ. ಅಮ್ಮ ಸರಿ ಬಿಡು ನಾವಿಲ್ಲೇ ತೋರಿಸೋಣ ಅಂತ ತೋರಿಸ್ತಾ ಇದ್ವಿ. ಅಲ್ಲಿ ಹೋದ್ವಿ. ಅವ್ರು ಏನು ಹೇಳಿದ್ರು, ಅದು ಚಿಕ್ಕ ಮಾರ್ಕೆಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಸೊ ನಿಮ್ಗೆ ಹಂಗಾಗಿ ಹೊಟ್ಟೆ ನೋವು ಬರ್ತಾಯಿದೆ. ಅಂದರೆ ನಾನು ಪ್ರೆಗ್ನೆಂಟ್ ಆಗಿ ತುಂಬ ದಿನ ಆಗಿದೆ, ಬಟ್ ನನಗೆ ಗೊತ್ತಾಗಿಲ್ಲ. 1 ತಿಂಗಳಾಗಿದೆಯೋ ಅದಕ್ಕಿಂತ ಮುಂಚೆನೇ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದೆಲ್ಲ ಪೀಸ್ ಆಗಿ ಒಳಗಡೆ ಉಳ್ಕೊಂಡಿರೋದ್ರಿಂದ ತುಂಬ ಹೊಟ್ಟೆ ನೋವು ಬರ್ತಾಯಿದೆ. ಅವ್ರು ಹೇಳಿದ್ರು ಟ್ಯಾಬ್ಲೆಟ್ ಕೊಡ್ತೀವಿ, ಮತ್ತು ನಿಮಗೆ ಆ ಪ್ಲೇಸಲ್ಲಿ ಟ್ಯಾಬ್ಲೆಟ್ ಇರ್ತಾರೆ. ಸೊ ಟ್ಯಾಬ್ಲೆಟ್ ಇಡ್ತೀವಿ, ಕರಗಿಲ್ಲ ಅಂದರೆ ಆಮೇಲೆ ನೋಡೋಣ ಆಪ್ರೇಷನ್ ಥರ ಮಾಡೋದಂತ ಹೇಳಿದ್ರು. ನನಗೆ ಆಪ್ರೇಷನ್ನ ಆವಾಗಲೇ ಭಯ ಆಗೋಯಿತು. ಸರಿ ಅಂದ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, ಕರಗ್ತು ಎಲ್ಲ ಇದು ಮಾಡ್ಕೊಂಡ್ವಿ. ಮತ್ತು ಅಸ್ಸಾಮ್ಗೆ ಹೋಗೋದು ಯಾಕೆ ಬೇಡ, ನನ್ನ ಹಸ್ಬೆಂಡ್ ಬೇಡ, ನಾನು ಇಲ್ಲಿ ಕೆಲಸ ಬಿಟ್ಬಿಡ್ತೀನಿ, ಅಲ್ಲೇ ಯಾವುದಾದ್ರು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಕರ್ನಾಟಕಕ್ಕೆ ವಾಪಸ್ ಬಂದ್ವಿ. ನಾವು ಬಂದಿದ್ದು 2023 ಗುಲ್ಬರ್ಗಕ್ಕೆ ಬಂದ್ವಿ. ಸೊ ನಾವು ಜೂನಲ್ಲಿ ಬಂದ್ವಿ. ನಾನು ಜುಲೈಯಲ್ಲಿ ಮತ್ತೆ ಪ್ರೆಗ್ನೆಂಟ್ ಆದೆ. ಸೊ ನಾನು ಅವಾಗ ಯಾರಿಗೂ ಹೇಳಲಿಲ್ಲ. ಸೊ ಯಾಕೆಂದರೆ ನಾನು ನಜರ್ ಬಿಲೀವ್ ಮಾಡ್ತೀನಿ, ನಜರ್ ಇದೆ. ನಜರ್ಗಿಂತ ಪ್ರೆಗ್ನೆಂಟ್ ಆಗಿರೋದು ನನಗೆ ಗೊತ್ತಾಗಲಿಲ್ಲ. ಇನ್ನೊಂದು 3 ತಿಂಗಳು ಆದಮೇಲೆ ನನಗೆ ಗೊತ್ತಾಗಿದ್ದು. ಆವಾಗ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ. ಸೊ ನಾನು 3 ತಿಂಗಳು ಆದಮೇಲೆ ಗೊತ್ತಾಯಿತು. ಸೊ ಆವಾಗ ಹಾಸ್ಪಿಟ್ಲಿಗೆ ಹೋದ್ವಿ, ಚೆಕ್ ಮಾಡ್ಕೊಂಡ್ವಿ. ಆವತ್ತಿನ ಚೆಕ್ ಮಾಡಿಸ್ಕೊಂಬಂದು ಒಂದು 2 ಡೇಸ್ ಆಯ್ತೇನೋ ಶುರು ಆಯಿತು ಅಂದ್ಕೊಂಡೆ. ಅವತ್ತು ವಾಮಿಟ್ ಆಗೋಕೆ ಹಿಡಿದಿದ್ದು ಕಂಟಿನ್ಯೂಸ್ಲಿ 7 ಮಂತ್ ವಾಮಿಟ್ ಆಗಿದೆ ನನಗೆ.
ಫುಲ್ಲು ವಾಮಿಟು. ಏನು ಹಾಲು, ಊಟ, ಹಣ್ಣು ಏನೂ ಸೇರ್ತಿರಲಿಲ್ಲ. ಎಕ್ಸ್ಪೆಷಲಿ ಮಿಲ್ಕ್ ನೋಡಿದ್ರೆ ವಾಂತಿ ಬರೋದು, ಒಂಥರ ಹೊಟ್ಟೆಯೆಲ್ಲ ಉರಿ, ಗಂಟ್ಲು ಉರಿ. ಇನ್ನೊಂದೇನು ಅಂತಂದರೆ ನಮ್ಮ ರೂಮ್ಗೆ ಬೇರೆ ಮನೆ ಕಿಚನ್ ಎಲ್ಲದ್ರದ್ದು ಕಿಟಕಿ ಕನೆಕ್ಟ್ ಆಗುತ್ತೆ. ಅವ್ರು ಮಾಡ್ತಿದ್ದ ಅಡುಗೆ ಸ್ಮೆಲ್ಲು ಹೊಟ್ಟೆ ಎಲ್ಲ ತೊಳಸಿ ವಾಮಿಟ್ ಬರೋ ಥರ ಆಗ್ತಿತ್ತು. ಏನು ಎಲ್ಲರ ಮೇಲೆ ಬಟ್ ಎಣ್ಣೆ ಸ್ಮೆಲ್ಲು, ಅಡುಗೆ ಸ್ಮೆಲ್ಲು ಎಲ್ಲಕ್ಕೂ ನನಗೆ ವಾಂತಿ ಅಂತ ಹಿಂಗೆ ವಾಮಿಟ್ ಬರೋದು. ತುಂಬ ವಾಮಿಟ್ ಬರ್ತಿತ್ತು. ಅಮ್ಮ ನೋಡಿಕೊಂಡ್ರು. ವಾಮಿಟ್ ಯಾವ ರೇಂಜಿಗೆ ಹೋಗಿತ್ತು ಅಂತಂದರೆ 3 ಸತಿ ನನಗೆ ಇದು ಏನಂತಾರೆ ಸಲೈನ್ ಹಾಕಿದ್ರು. 3 ಸತಿ ಹಾಕಿಸ್ಕೊಂಡಿದ್ದೀನಿ. ಆ ಥರ ಸಲೈನ್ ಹಾಕಿದ್ರು. ಲಿಟ್ರಲಿ ನಾನು 73 kg ಇಂದ ಆಲ್ಮೋಸ್ಟ್ 50 kg ಆಗೋಗ್ಬಿಟ್ಟಿದ್ದೆ. ಅಷ್ಟು ಸಣ್ಣ ಆಗಿ ಅಷ್ಟು ವಾಂತಿ. ನಾನು ಅಂದ್ಕೊಂಡಿದ್ದೆ ನನಗೇನೋ ಆಗ್ಬಿಡುತ್ತೆ ನಾನಿನ್ನು ಅಷ್ಟೇ ಅಂತ. ಆಮೇಲೆ ಅಮ್ಮ ಬಂದು ಏನಾಗಲ್ಲ, ಎಲ್ಲರಿಗೂ ಕಾಮನ್ ಇದು ಅಂತ ಇದು ಮಾಡಿದ್ರು. ಬಟ್ ನನಗೆ ಸ್ವಲ್ಪ ಪೀಕಲ್ಲಿತ್ತು. ಅಮ್ಮ ಸಹ ಹೇಳಿದ್ರು ಅಮ್ಮಂಗೆ ಡೆಲಿವರಿ ಮಾಡ್ತಿರ್ಬೇಕಾದ್ರೆ ಕೂಡ ವಾಮಿಟ್ ಆಗ್ತಿತ್ತಂತ. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಅದು ಅಂತಾರಲ್ಲ, ಅತ್ತೆ ಮನೆ ಕಡೆ ಇದ್ದರೆ ಬರುತ್ತೆ, ಇಲ್ಲ ಅಮ್ಮನ ಕಡೆ ಇದ್ದರೆ ಬರುತ್ತೆ ಅಂತ. ಮೋಸ್ಟ್ಲಿ ನನಗೆ ಅಮ್ಮಯಿಂದ ಬಂದಿರಬೇಕು. ಸಖತ್ತು ವಾಮಿಟ್ಟು, ಏನೂ ಸೇರ್ತಾ ಇರಲಿಲ್ಲ. ಬಿಕಾಸ್ ಎಲ್ಲರಿಗೂ ಒಂದೇ ಥರ ಇರಲ್ಲ ಜರ್ನಿ. ಒಬ್ಬೊಬ್ಬರಿಗೆ ಏನೂ ಸಿಮ್ಟಮ್ಸ್ ಇರಲ್ಲ. ಎಷ್ಟು ಚೆನ್ನಾಗಿ ಅವರು ಎಲ್ಲ ಇದು ಮಾಡಿಕೊಂಡು ಎಲ್ಲ ಆಸೆ ಪಡ್ಕೊಂಡು ತಿಂತಾ ಇರ್ತಾರೆ. ನನಗೆ ಆಸೆ ಆದರೂ ತಿನ್ನೋಕ್ಕಾಗ್ತಿರ್ಲಿಲ್ಲ, ಅಷ್ಟು ವಾಂತಿ. ಸೊ ಅದೆಲ್ಲ ಮುಗೀತು. ಇನ್ನೇನು ಡೆಲಿವರಿ ಡೇಟ್ ಹತ್ರ ಬರ್ತಾಯಿತ್ತು. ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಚೆನ್ನಾಗಿ ನಾನು 7 ಮಂತ್ಸಿಂದ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಮ್ಮ ಕೂಡ ಇದ್ದರು. ಇನ್ನೇನು ನಾನೆಲ್ಲ ಚೆನ್ನಾಗಿದ್ದೀನಲ್ಲ, ಅಮ್ಮ ಕೂಡ ಹೋದ್ರು ಡೆಲಿವರಿ ಆದಮೇಲೆ ಬರ್ತೀನಿ ಅಂತ. ಮತ್ತು ಡೆಲಿವರಿ ಟೈಮಲ್ಲಿ ನಾವು ಡೆಲಿವರಿಗೆ ಇನ್ನೂ 2 ಸ್ಕ್ಯಾನ್ ಮಾಡಿಸ್ಬೇಕಿತ್ತು. ಸೆಕೆಂಡ್ ಸ್ಕ್ಯಾನ್ಗೆ ಹೋದಾಗ ಮಗುಗೆ ಅಂಬಾಲಿಕಲ್ ಕಾರ್ಡ್ ಇರ್ತಲ್ಲ, ಅದು ಕುತ್ತಿಗೆ ಸುತ್ತಾಕೊಂಡ್ಬಿಟ್ಟಿತ್ತು. ಸೊ ಡಾಕ್ಟ್ರ್ ಹೇಳಿದ್ರು ನಾರ್ಮಲ್ ಆಗೋದು ಸ್ವಲ್ಪ ಕಷ್ಟ, ಇದು 90% ಎಲ್ಲರಿಗೂ ಇರುತ್ತೆ, ಬಟ್ 10% ಸ್ವಲ್ಪ ಇದು ಅಂತ ಹೇಳಿದ್ರು. ಕುತ್ತಿಗೆ ಸುತ್ತಾಕೊಂಡಿತ್ತು. ಸೊ ನಾರ್ಮಲ್ ಆಗೋದು ಕಷ್ಟ ಅಂತ. ಸರಿ ಅಂದ್ಬಿಟ್ಟು ನಾವು ಬಿಡು ಸಿಸೇರಿಯನ್ ಯಾವುದಾದ್ರು ಒಂದಾಗಲಿ, ಅಮ್ಮ ಮಗು ಚೆನ್ನಾಗಿದ್ದರೆ ಸಾಕು ಅಂತ ಅಂದ್ಕೊಂಡ್ವಿ. ಅಂದರೆ ನಮ್ಮಿಬ್ಬರು ಆರೋಗ್ಯನೇ ಅಲ್ವೇ ಮುಖ್ಯ. ಸಿಸೇರಿಯನ್ ಆದರೆ ಏನು, ನಾರ್ಮಲ್ ಡೆಲಿವರಿ ಆದರೆ ಏನು ಅಂತ ಅಂದ್ಕೊಂಡು ನಾವು ಓಕೆ ಅಂದು. ನನಗೆ ಸಿಸೇರಿಯನ್ನು ನಾರ್ಮಲ್ ಅದೆಲ್ಲ ತಲೆಯಲ್ಲಿ ಏನೂ ಇರಲೇ ಇಲ್ಲ. ಬಟ್ ಅವಾಗ ಯಾವ್ದಾದ್ರು ವೀಡಿಯೋ ಬರ್ತಿರ್ತಾರಲ್ಲ ಮೊಬೈಲಲ್ಲಿ, ಡೆಲಿವರಿ ಮಾಡೋದು ಇಲ್ಲ ನಾರ್ಮಲ್ ಡೆಲಿವರಿ ಮಾಡೋದು, ಅದನ್ನೆಲ್ಲ ನೋಡಿದ ತಕ್ಷಣ ಒಂಥರ ಮೈಯೆಲ್ಲ ಜುಮ್ ಅನಿಸೋದು, ಭಯ ಅನಿಸೋದು. ಫಸ್ಟ್ ಪ್ರೆಗ್ನೆನ್ಸಿ ಅಲ್ವಾ, ಸೊ ಭಯ ಅನಿಸ್ತು. ಎಲ್ಲ ಒಂಥರ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ಸು. ಅವ್ರು ಹೇಳ್ದಂಗೆ ನಾವು ಸರಿ ಅಂತ ಸಿಸೇರಿಯನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ನೇನು ಒಂದು 2 ವೀಕ್ಸ್ ಇತ್ತು ಡೆಲಿವರಿ ಆಗೋಕ್ಕೆ. ಅವಾಗ ಡಾಕ್ಟ್ರ್ ನಮ್ಗೆ ಇನ್ನೊಂದು ಶಾಕ್ ಕೊಟ್ಟರು. ಏನಪ್ಪ ಅಂತಂದರೆ, ನಾನಿರಲ್ಲ ಡೆಲಿವರಿ ಟೈಮಲ್ಲಿ, ನಾನಿರಲ್ಲ, ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರು. ಅಂದರೆ ನರ್ಸ್ ಎಲ್ಲ ಇರ್ತಾರೆ, ಡಾಕ್ಟ್ರೇ ಬೇಕಂತ ಏನಿಲ್ಲ ಡೆಲಿವರಿ ಮಾಡೋಕ್ಕೆ, ಇನ್ನೊಬ್ಬರು ಡಾಕ್ಟ್ರು ಬರ್ತಾರೆ. ಬಟ್ ನಮಗೇನಂದರೆ ಡಾಕ್ಟ್ರೇ ಮಾಡಬೇಕು. ನನ್ನ ಭಯ ನಂದು, ನನಗೆ ಏನೇನೋ ಭಯ, ಏನೇನೋ ಥಾಟ್ಸು ಮನಸ್ಸಲ್ಲಿ. ಡಾಕ್ಟ್ರ್ ಇಲ್ವಲ್ಲ ಅನ್ನೋದೊಂದು ಭಯ ಬಂದುಬಿಡ್ತು. ನನ್ನ ಹಸ್ಬೆಂಡ್ ಕೂಡ ಅಯ್ಯೋ ಡಾಕ್ಟ್ರ್ ಇಲ್ವಂತೆ ಅಂತ. ಸರಿ ಅಂತ ಸ್ವಲ್ಪ ನೋವು ಕಾಣಿಸ್ಕೊತಾ ಇತ್ತು ನನಗೆ. ಅವಾಗೇ ಹೋಗಿ ಅಡ್ಮಿಟ್ ಆಗಿ ಸಿಸೇರಿಯನ್ ಮಾಡಿಸ್ಕೊಂಡ್ಬಿಟ್ವಿ. ಪಾಪು ಹುಡ್ತಾ, ಪಾಪು ಚೆನ್ನಾಗೇ ಇದ್ದ, 3.5 kg ಇದ್ದ. ಎಲ್ಲ ಚೆನ್ನಾಗೇ ಇದ್ದ. ಆರೋಗ್ಯ ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಮಕ್ಕಳ ಡಾಕ್ಟ್ರ್ ಹತ್ರ ಕಳಿಸ್ತಾರಲ್ಲ ಹುಟ್ಟಿದ ತಕ್ಷಣ. ಪಾಪನ ಕರ್ಕೊಂಡೋದ್ರು, ನನ್ನ ವಾರ್ಡಲ್ಲಿ ಹಾಕಿ. ಪಾಪನ ಕರ್ಕೊಂಡು ಬಂದಾಗ ಹಸ್ಬೆಂಡ್ ಹೇಳಿದ್ರು ಪಾಪುಗೆ ಜಾಂಡೀಸ್ ಇದೆಯಂತೆ ಅಂತ. ಜಾಂಡೀಸ್ ಅಂತ ಅಂದರೆ ನನಗೆ ಅವಾಗ ಗೊತ್ತಿರಲಿಲ್ಲ. ಅಂದರೆ ಗೊತ್ತಿತ್ತು, ಬಟ್ ಮಕ್ಕಳಿಗೆಲ್ಲ ಬಂದರೆ ಏನು ಮಾಡೋದು ಅದೆಲ್ಲ ನನಗೇನು ಗೊತ್ತಿರಲಿಲ್ಲ. ಪಾಪುನ ಹಿಂಗೆ ಒಂದು ಬಾಕ್ಸಲ್ಲಿ ಲೈಟಲ್ಲಿ ಹಾಕಿಡ್ತಾರೆ, ಅದೆಲ್ಲ ನನಗೇನು ಗೊತ್ತಿಲ್ಲ. ಅಂದಿದ ತಕ್ಷಣ ನಂಗೆ ಇನ್ನೂ ಜೋರಾಗಿ ಅಳು ಸ್ಟಾರ್ಟ್ ಆಗೋಯ್ತು. ಹೌದಾ ಪಾಪುಗೆ ಜಾಂಡೀಸ್ ಇದೆಯಾ ಏನಂತೆ, ಹಂಗೆ ಹಿಂಗೆ ಅಂದ್ಕೊಂಡು ನನಗೆ ಇನ್ನೂ ಜಾಸ್ತಿ ಭಯ ಆಗೋಯ್ತು. ಸರಿ ಅಂದ್ಬಿಟ್ಟು ಪಾಪುನ 2 days ನೋಡ್ರಿ, ಹಾಲು ಕುಡಿಯುತ್ತೆ ಪಾಪು, ಹಾಲು ಕುಡ್ದಿಲ್ಲ, ಯೂರಿನ್ ಪಾಸ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ವೆಯ್ಟ್ ಕಮ್ಮಿ ಆಗಬಾರ್ದು ಅಂತೆಲ್ಲ ಹೇಳಿದ್ರು ಡಾಕ್ಟ್ರು. ಸರಿ ಅಂದ್ಬಿಟ್ಟು ಇವನು ಹಾಲು ಕುಡಿತಾನೇ ಇರಲಿಲ್ಲ. ಇನ್ನೊಂದು ನನಗೇನಂದರೆ ಸಿಸೇರಿಯನ್ ಆಗಿರೋದ್ರಿಂದ ಹಾಲು ಬರ್ತಿರ್ಲಿಲ್ಲ. 2-3 days ಹಾಲು ಬಂದೇ ಇಲ್ಲ ನನಗೆ. ಹಂಗಾಗಿ ಪಾಪುಗೆ ಪೌಡ್ರ್ ಹಾಲು ಕೊಡಿ ಅಂತ ನರ್ಸ್ ಎಲ್ಲ ಅಂದರು. ಆ್ಯಕ್ಚುಲಿ ಪೌಡ್ರ್ ಹಾಲು ಕೊಡಬಾರ್ದಿತ್ತಂತೆ. ನಾವು ಪೌಡ್ರ್ ಹಾಲು ಕುಡಿಸಿ ಅವನಿಗೆ ಅದು ಜಾಸ್ತಿ ಜಾಂಡೀಸ್ ಆಯಿತು ಅಂತ ನನ್ನ ಅಭಿಪ್ರಾಯ. ಬಟ್ ನನಗೆ ಗೊತ್ತಿಲ್ಲ ಏನಕ್ಕೆ ಜಾಸ್ತಿ ಆಯ್ತಂತ. ಜಾಸ್ತಿ ಆಯಿತು,
ಆಮೇಲೆ ಪಾಪುನ ಬೇರೆ ಚಿಲ್ಡ್ರನ್ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದ್ಮೇಲೆ ನನಗೂ ಅವಾಗ ಸಿಸೇರಿಯನ್ ಆಗಿತ್ತಲ್ಲ, ನನ್ನ ಪಾಪು ಜೊತೆನೇ ಇರಬೇಕಂತ ಕರ್ಕೊಂಡೋದ್ರು. ಬಟ್ ನಮಗೆ ಸಪ್ರೇಟಾಗಿ ಪಾಪು ಜೊತೆನೇ ಒಂದು ವಾರ್ಡ್ ಅಂತ ಕೊಡಲಿಲ್ಲ ನನಗೆ. ಎಲ್ಲರೂ ಪಾಪುನೇ ಮಕ್ಕಳನ್ನೆಲ್ಲ ಒಂದು ಹತ್ರ ಇಟ್ಟಿದ್ರು, ನನ್ನೇ ಒಂದು ಹತ್ರ ಇಟ್ಟಿದ್ರು. ಸೊ ಆ ಬೆಡ್ ಹೆಂಗಿತ್ತು ಅಂತಂದರೆ ಹತ್ತಿ ಇಳಿಬೇಕು. ನಾನು ಅಂದ್ಕೊಂಡೆ ಸ್ಟಿಚ್ ಬಿಚ್ಚೋಗುತ್ತೆ ಅಂತ, ಅಷ್ಟೇ ನನ್ನ ಕತೆ, ಸ್ಟಿಚಿಂಗ್ ಬಿಚ್ಚೋಗ್ಬಿಡುತ್ತೆ ಅಂತ. ಬಟ್ ನನಗೆ ಆ ಧ್ಯಾಸ ಇಲ್ಲ. ನನ್ನ ಮಗು ಹಾಲು ಕುಡಿಬೇಕು, ಅವನಿಗೆ ಚೆನ್ನಾಗಿ ಯೂರಿನ್ ಪಾಸ್ ಮಾಡಬೇಕು, ಅವ್ನಿಗೆ ಕಾಯಿಲೆ ಆಗಬೇಕು, ಮನೆಗೆ ಹೋಗಬೇಕು, ಅಷ್ಟೇ ನನಗಿದ್ದು. ಫಸ್ಟ್ ಮನೆಗೆ ಹೋಗ್ಬಿಡ್ಬೇಕು. ಯಾರು ಇರ್ತಾರೆ ಹಾಸ್ಪಿಟ್ಲ್, ನನಗೆ ಇರೋಕ್ಕಾಗ್ತಿಲ್ಲ ಹಾಸ್ಪಿಟ್ಲಲ್ಲಿ ಅನ್ನೋದೊಂದು ನನಗೆ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ನಾನು ಅಳ್ತಾ ಇದ್ದೀನಿ, ತುಂಬ ಅಳ್ತಾ ಇದ್ದೀನಿ. ಆವತ್ತದು ಎಷ್ಟೊತ್ತಿದ್ದೀನಿ ಅಂತ ಗೊತ್ತಿಲ್ಲ. ನನ್ನ ಮಗು ಹುಷಾರಾದರೆ ಸಾಕು ಅಂತ. ಅಂದರೆ ನಾನು ಫಸ್ಟು ಒಂದಂಗೆ ಆಗಿರೋದ್ರಿಂದ ಇನ್ನೊಂದಕ್ಕೆ ಏನಾದ್ರು ಆಗಿಬಿಟ್ರೆ ಅನ್ನೋದೊಂದು ಭಯ ಜಾಸ್ತಿ ಇತ್ತು ನನಗೆ. ಸೊ ಅದು ಇರುತ್ತೆ, ಅಯ್ಯೋ ಅವಾಗ ಮೊದಲನೇದು ಒಂದಂಗೆ ಆಯಿತು, ಈಗಿಂದ ಏನಾಗ್ಬಿಡುತ್ತೋ ಅನ್ನೋದೊಂದು ಬಯಕೆ ನಾನು ಯಾರಿಗೂ ಹೇಳಿರಲಿಲ್ಲ. ಇನ್ನೊಂದು ನನಗೆ ಅವಾಗ ಫೋನ್ಗೆ ಒಂದು ಅಲರ್ಜಿ ಬಂದುಬಿಟ್ಟಿತ್ತು. ಫೋನ್ ನೋಡಿದ್ರೆ ಆಗ್ತಿರಲಿಲ್ಲ ನನಗೆ ಅವಾಗ, ಆ ಥರ ಒಂದು ಇದಾಗ್ಬಿಟ್ಟಿತ್ತು. ಸೊ ಅದರಿಂದ ಯಾರಿಗೂ ಇದು ಮಾಡಿಲ್ಲ. ಆಮೇಲೆ ಪಾಪು ಕೂಡ ಸಲೈನೆಲ್ಲ ಹಾಕಿದ್ರು. ಆಮೇಲೆ ಡಿಸ್ಚಾರ್ಜ್ ಆಗಿ 5 days ಇದ್ವಿ ಹಾಸ್ಪಿಟಲಲ್ಲಿ, ಪಾಪು ಜೊತೆನೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. ಸಾಕಾಗೋಯ್ತು ನನಗೆ. ಮನೆಗೆ ಬಂದಮೇಲೆ ಇನ್ನೊಂದು ಥರ, ಇವು ನೋಡಿದ್ರೆ ಮಲಗ್ತಾ ಇರಲಿಲ್ಲ, ನಂಗೆ ನಿದ್ದೆ ಇರಲಿಲ್ಲ. ನಂಗೆ ಯಾವಾಗ ಬೆಳ್ಕರಿಯುತ್ತೋ ಅಂದರೆ ಬೆಳಗ್ಗೆ ಹೊತ್ತು ಮಲಗೋನು, ರಾತ್ರಿ ಹೊತ್ತು ಮಲಗ್ತಾ ಇರಲಿಲ್ಲ. ಕಾಟ ಕೊಟ್ಟಿದ್ದಾನೆ, ಆ ಥರ ಎಲ್ಲ ಏನು ಜಾಸ್ತಿ ಕಾಟ ಕೊಟ್ಟಿಲ್ಲ. ಎದ್ದೇ ಇರ್ತಾ ಇದ್ದ, ಅವ್ನು ಆಟ ಆಡಬೇಕಿತ್ತು, ಅವನ ಜೊತೆ ನಾನು ಎದ್ದಿರಬೇಕಾಗಿತ್ತು. ಅಮ್ಮ ಇರ್ತಿದ್ರು, ಅಮ್ಮ ಸ್ವಲ್ಪ ಹೊತ್ತು ಎದ್ದಿರ್ತಿದ್ರು, ಮಲಗ್ತಿದ್ರು. ನನಗೇನಂತಂದರೆ ಅವ್ನು ಎದ್ದಿರಬೇಕಾದ್ರೆ ನಾನು ಮಲಗೋಕ್ಕೆ ನನಗೆ ಅವ್ನು ಮಲಗಿರ್ಬೇಕಾದ್ರೆ ನಾನು ಮಲಗೋಕ್ಕೆ ನನಗೆ ಒಂಥರ ಅಯ್ಯೋ ಮಗು ಎದ್ದೇ ಇದೆ, ನಾನು ಹೆಂಗೆ ಮಲ್ಕೊಳ್ಳಿ ಅಂತ. ಅದೆಲ್ಲರಿಗೂ ಇರುತ್ತೆ ಅನಿಸುತ್ತೆ, ಎಲ್ಲ ತಾಯಿಗೂ. ಇನ್ನೊಂದು ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತಂದರೆ, ಪಾಪು ಕಡೆ ಧ್ಯಾಸ ಜಾಸ್ತಿ ಹೊರಟೋಯ್ತು ನನಗೆ ಟೈಮಲ್ಲಿ. ಅಂದರೆ ನನ್ನ ಗಮನ ನಾನು ತೊಗೊಳೋದು ಮರ್ತ್ಬಿಟ್ಟೆ. ಟ್ಯಾಬ್ಲೆಟ್ ಆಗಿರ್ಬೋದು, ಏನೇ ಒಂದು ಆಗಿದ್ದು ನಾನು ತೊಗೊಂಡಿಲ್ಲ. ನನಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಯಾವುದನ್ನು ತೊಗೊಂಡಿಲ್ಲ ನಾನು. ಅದರ ಎಫೆಕ್ಟ್ ನನಗೆ ಇವಾಗ ಆಗ್ತಿದೆ. ಜಾಸ್ತಿ ಮೈಕೈ ನೋವು, ಪೀರಿಯಡ್ಸ್ ಕರೆಕ್ಟಾಗಿ ಬರಲ್ಲ, ಮೈಕೈ ನೋವು ಎಲ್ಲ ಆಗ್ತಿರುತ್ತೆ. ನನ್ನ ಕೇರ್ ತೊಗೊಳೋದು ನಾನು ಮರ್ತೋದೆ. ಸೊ ನಾನು ಇನ್ನೊಂದು ಹೇಳೋದು ತಾಯಂದ್ರಿಗೆ ಏನು ಅಂತಂದರೆ, ಮಗು ಜೊತೆ ನಿಮ್ಮ ಕೇರ್ನು ನೀವು ಮಾಡ್ಕೊಂಡಿಲ್ಲ ಅಂತಂದರೆ ಮುಂದಕ್ಕೆ ತುಂಬ ತೊಂದರೆ ಆಗುತ್ತೆ. ನಂತರ ಯಾರು ತಪ್ಪು ಮಾಡಬೇಡ್ರಿ. ಊಟ ಎಲ್ಲನೂ ತಿನ್ಬೋದು, ಎಲ್ಲನೂ ಊಟ ನಮ್ಮಮ್ಮ ನನಗೆಲ್ಲ ತರಕಾರಿ ಊಟ ಎಲ್ಲ ಕೊಡ್ತಿದ್ರು, ಎಲ್ಲ ತಿಂದ್ವಿ. ಆ ಟೈಮಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಎಲ್ಲ ಚೆನ್ನಾಗಿ ನೋಡ್ಕೊಳೋದು, ಚೆನ್ನಾಗಿ ನೋಡ್ಕೋಬೇಕು ಕೂಡ. ಹೆಣ್ಮಕ್ಳಿಗೆ ಏನಂದರೆ 2 ವಿಷಯ ಮರೆಯಲ್ವಂತೆ. ಒಂದು, ಡಿಲಿವರಿಯಲ್ಲಿದ್ದಾಗ ಹೆಂಗೆ ನೋಡಿಕೊಂಡ್ರು, ಡಿಲಿವರಿ ಆದಮೇಲೆ ಹೆಂಗೆ ನೋಡಿಕೊಂಡ್ರು, ಆ 2 ವಿಷಯನೂ ಹೆಣ್ಮಗಳು ಸಾಯೋತಕ ಮರೆಯಲ್ಲ. ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ರಿ, ಅವರವರ ಸೊಸೆನ, ಮಗಳನ್ನ, ಹೆಂಡ್ತಿನ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೊಂದು, ಪಾಪು ಎಲ್ಲ ದೊಡ್ಡವನದ. ಈ ಪ್ರೆಗ್ನೆನ್ಸಿ ಎಲ್ಲ ಈ ಥರ ಇತ್ತು. ಇವಾಗ ಒಂದು ಸ್ಟಾರ್ಟ್ ಆಗಿದೆ ನನಗೆ. ಇವನಿಗೆ ಕಾಲು ಬರ್ತಿದ್ದಂಗೆ, ಹಲ್ಲು ಬರ್ತಿದ್ದಂಗೆ ಕಚ್ಚೋದು, ಗಿಲ್ಲೋದು, ಅನ್ನ ನಿಲ್ಲದೇ ಇಲ್ಲ, ಓಡ್ತಾನೆ ಸುಮ್ಮನೆ, ಊಟ ಮಾಡೋಕ್ಕೆ ಸಹ ಬಿಡಲ್ಲ. ನಾನು ಯಾವಾಗ ಊಟ ಮಾಡಿದ್ರೆ ಅವನಿಗೆ ಅವಾಗ ಮೋಷನ್ ಬರುತ್ತೆ, ಇಲ್ಲ ಅಳ್ತಾನೆ. ನಾನು ಊಟ ಮಾಡಬಾರ್ದು ಅಷ್ಟೇ ಅವನಿಗೆ. ಸೊ ಎಲ್ಲ ಈ ಥರ ಇರುತ್ತೆ ಮಕ್ಳ ಜೊತೆ. ಸೊ ಈ ಥರ ಇತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ನಿಮ್ಗೆ ಹೆಂಗೆ ಅನ್ನಿಸ್ತು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ ಜರ್ನಿಯಲ್ಲಿ. ಬಟ್ ಎಲ್ಲರೂ ಹೇಳ್ಕೊತಾರೆ ಅಂತ ಇಲ್ಲ. ಒಬ್ಬೊಬ್ರು ಹೇಳ್ಕೊತಾರೆ, ಒಬ್ಬೊಬ್ರು ಹೇಳ್ಕೊಳಲ್ಲ, ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅವ್ರ ಆಸೆಗಳನ್ನ ಪೂರೈಸಿ, ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸಿ, ಏನು ಬೇಕೋ ಅದನ್ನೆಲ್ಲ ಕೊಡಿಸಿ ಅಂತ ಹೆಣ್ಮಕ್ಳು ಕೂಡ ಅದೇ ಅಡ್ವಾಂಟೇಜ್ ತೊಗೊಂಡು ದೊಡ್ಡದೆಲ್ಲ ಕೇಳಬೇಡಿ. ಅದಿರು ಏನು ಕೊಡ್ಸೋಕ್ಕಾಗುತ್ತೋ ಅದನ್ನೇ ಕೇಳಿ. ಜಸ್ಟ್ ಜೋಕಿಂಗ್ ಅಷ್ಟೇ. ಇದಾಗಿತ್ತು ನನ್ನ ಪ್ರೆಗ್ನೆನ್ಸಿ ವಿಡಿಯೋ, ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸು. ಹೇಗೆ ಅನ್ನಿಸ್ತು ನಿಮಗೆ? ಇನ್ನು ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ. ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ದಿಸ್ ವಿಡಿಯೋ.